ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಬೆಡಗೇರಿಯಲ್ಲಿ ಪ್ರತಿದಿನ ವಾಹನಗಳ ದಟ್ಟಣೆಯು ಜಾಸ್ತಿ ಆಗುತ್ತಿರುವುದರಿಂದ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗುತ್ತಾ ಇದೆ. ಬೆಡಗೇರಿಯ ಜರ್ಮನ್ ದವಾಖಾನೆಯಿಂದ ತೆಗೆದುಕೊಂಡು ನರಸಾಪುರವರೆಗೂ ಇಲ್ಲಿ ದಿನಂಪ್ರತಿ ವಾಹನಗಳು ಸಾಲುಗಟ್ಟು ನಿಂತು ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗುತ್ತಿದೆ. ಇಲ್ಲಿ ಆಗುವಂತಹ ಅನಾಹುತಗಳಿಗೆ ಜವಾಬ್ದಾರಿ ಹೊತ್ತುಕೊಳ್ಳುವಂಥ ಯಾವುದೇ ಅಧಿಕಾರಿಗಳು ಬರುತ್ತಿಲ್ಲ. ಇಲ್ಲಿ ಆಗುವಂಥ ಸಮಸ್ಯೆಗೆ ಪ್ರತಿದಿನ ನಾವು ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ನಗರಸಭೆಯವರಿಗೆ ಇದರ ಬಗ್ಗೆ ಸೂಚನೆ ನೀಡುತ್ತಿದ್ದರು, ವಿನಂತಿ ಮಾಡಿಕೊಳ್ಳುತ್ತಿದ್ದರು. ಯಾರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ನಮ್ಮ ಬೆಡಗೇರಿ ವಿಭಾಗಕ್ಕೆ ಮಲ್ತಾಯಿ ಧೋರಣೆಯನ್ನು ತೋರುತ್ತಾ ನಮ್ಮ ಬೆಡಗೇರಿಯನ್ನು ಕಡೆಗಣಿಸುತ್ತಿದ್ದಾರೆ. ಇಲ್ಲಿ ಯಾವುದೇ ರೀತಿಯಂತ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ. ಇಲ್ಲಿ ಯಾವುದಾದರೂ ಅನಾಹುತ ಸಂಭವಿಸಿದರೆ ಅದರ ಜವಾಬ್ದಾರಿ ಹೊತ್ತುಕೊಳ್ಳೋರು ಯಾರು? ಇಲ್ಲಿ ಆಗುತ್ತಿರುವಂಥ ಸಮಸ್ಯೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಕ್ರಮ ತೆಗೆದುಕೊಂಡು ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ವಿನಂತಿ. ಈಗ ಸುಮಾರು ಒಂದು 3-4 ವರ್ಷದಿಂದ ಜಾಸ್ತಿ ಆಗ್ತಾ ಇದೆ ಸರ್. ಇದು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಫುಲ್ ಟ್ರಾಫಿಕ್ ಇರುತ್ತೆ. ಶಾಲಾ ಮಕ್ಕಳುಗಳು ಓಡಾಡ್ತಿರ್ತಾರೆ, ಶಾಲಾ ಮಕ್ಕಳು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ವೃದ್ಧರು ಇರ್ತಾರೆ. ಅವರಿಗೆಲ್ಲ ಸಮಸ್ಯೆ ಆಗುತ್ತೆ. ಇದನ್ನ ನಾವು ಸುಮಾರು ಸರಿ ನಗರಸಭೆಯವರಿಗಾಗ್ಲಿ, ಸಂಬಂಧಪಟ್ಟ ಅಧಿಕಾರಿಗಳಿಗಾಗ್ಲಿ ತಿಳಿಸಿದ್ರು, ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಿಲ್ಲ. ಇಲ್ಲಿ ಇದು ಟ್ರಾಫಿಕ್ ಸಂಬಂಧಪಟ್ಟಂಗೆ ಯಾವ ಅಧಿಕಾರಿಗೆ ತಾವು ತಿಳಿಸಿದ್ರ? ಈ ಸಂಬಂಧಪಟ್ಟ ನಗರಸಭೆಯವರಿಗೆ ತಿಳಿಸಿದ್ದೀವಿ, ಸಾರಿಗೆ ಅಧಿಕಾರಿಗಳಿಗೂ ತಿಳಿಸಿದ್ದೀವಿ. ಅವ್ರು ಯಾರು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀನಿ ಅಂತ ಯಾರು ಕ್ರಮ ತೆಗೆದುಕೊಂಡಿಲ್ಲ. ಇಲ್ಲಿವರೆಗೂ ಯಾರು ಬಂದಿಲ್ಲ, ತನಿಖೆನೂ ಮಾಡಿಲ್ಲ, ಕ್ರಮನೂ ತಗೊಂಡಿಲ್ಲ ಇದ್ರ ಬಗ್ಗೆ. ದಿನನಿತ್ಯ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಮತ್ತು ಸಾಯಂಕಾಲ ಟ್ರಾಫಿಕ್ ಜಾಮ್ ಆಗುತ್ತೆ. ಮಧ್ಯಾಹ್ನ ಹೊತ್ತಿನಾಗ ಬೆಳಿಗ್ಗೆ ಸಾಯಂಕಾಲ ಫುಲ್ ಟ್ರಾಫಿಕ್ ಇರುತ್ತೆ. ಇಲ್ಲಿ ಸಾಲಿ ಬಂದ್ ಅದ್ರಿ, ಸಾಲಿ ಚಾಲು ಆಗಿಂದ್ರೆ ಮತ್ತೊಂದು ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಎಲ್ಲಾ ಸಾಲಿ ಹುಡುಗರು ಇಲ್ಲಿಂದ ಅಡ್ಡಾಡ್ಬೇಕು. ಇಲ್ಲಿಂದ ಎಲ್ಲ ಸಣ್ಣ ಹುಡುಗರು ಇರ್ತಾವ, ಟ್ರಾಫಿಕ್ ರಿಕ್ಷಾನು ಎಲ್ಲ ಓಡಾಡ್ತಿರ್ತಾವ. ಅಲ್ಲಾದಿ ಟ್ರಾಫಿಕ್ ಏನು ಫಲಾಬದಾಮಿ ರೋಡ್ ಜರ್ಮನ್ ಹಾಸ್ಪಿಟಲ್ ಇಂದ್ರೆ ಇದು ಜಗತ್ಕಟ್ಟೆ ನಮ್ಮ ಶಿವಣ್ಣವ್ರ ಆಫೀಸ್ ಐತಲ್ಲ, ಅಲ್ಲಿ ಮಠ ಟ್ರಾಫಿಕ್. ಅಲ್ಲಿಂದ ಇಲ್ಲಿ ಮಠ ಹೋಗ್ಬೇಕಂದ್ರೆ ಬರೋಬ್ಬರಿ 15-20 ಮಿನಿಟ್ ವೇಟ್ ಮಾಡ್ಬೇಕು. ಆ ನಮ್ಮನೆ ಅಧಿಕಾರಿ ಬಂದ್ರು ವೇಟ್ ಮಾಡೇ ಹೋಗ್ಬೇಕು. ಇಲ್ಲಿ ಯಾರ ಮನೆ ಆಗ್ಬಿಟ್ಟೈತಿ, ಅಧಿಕಾರಿ ಗಾಡಿ ಬಂದ್ರು ವೇಟ್ ಆಗಿ ಹೋಗ್ತಾವ. ತಾವು ಹೇಳ್ತಾರೆ ನಾವೆಲ್ಲ ಟ್ರಾಫಿಕ್ ಭಯಂಕರ ಆಗತ್ತ ಅಂತಾರ, ಮತ್ತು ಯಾರು ಏನು ಅದು ಮಾಡಂಗಿಲ್ಲ. ಹಂಗೆ ಈಗ ಸಾರ್ವಜನಿಕರಿಗೆ ಏನ್ ಬಯಸ್ತೀರಿ ನೀವು? ಈ ರಸ್ತೆ ಪರವಾಗಿ ಅದೇ ರಸ್ತೆ ಅಗಲೀಕರಣ ಆಗ್ಬೇಕು. ಅಗಲೀಕರಣ ಆದ್ರೆ ಇಂಪ್ರೂವ್ ಆದ್ರೆ, ಅಗಲೀಕರಣ ಆಗಿ ಒಂದ್ ಸ್ವಲ್ಪ ಏನಾರ ಚಲೋ ಆದ್ರೆ ಚಲೋ. ಅತ್ಲ ಒಂದು ಹೋಗುದು ಇತ್ಲ ಒಂದು ಬರೋದು ಅಂದ್ರೆ ಟ್ರಾಫಿಕ್ ಇದು ಆಗತ್ತೆ, ಇರ್ಲಂದ್ರೆ ಆಗಂಗಿಲ್ಲ. ಆದಷ್ಟು ಲಘು ಆಗ್ಬೇಕು. ಎಚ್ಚರಿಕೆ ಕೂಡ ಇಲ್ಲಿ ಭಯಂಕರ. ಈಗ ಸಾಲಿ ಚಾಲು ಆಗಿಂದ್ರೆ ನೀವು ಬಂದ್ ಬೇಕಾದ್ರೆ ದಿನ ಶೂಟಿಂಗ್ ಮಾಡ್ಕೊಂಡು ಹೋಗ್ರಿ, ನೀವು ದಿನ ವಿಡಿಯೋ ಮಾಡ್ಕೊಂಡು ನೀವು ಹೋಗ್ರಿ, ನಿಮ್ಗೆ ಗೊತ್ತಾಗತ್ತೆ. ಈಗ ನೀವು ಸಂಜೆ ಮುಂದೆ ಒಮ್ಮೆ ಬರ್ರಿ. ಸಂಜೆ ಮುಂದೆ 7 ಗಂಟೆಲಿಂದ್ರೆ 9 ಮಟ್ಟ ಬೇಡ. ಇಲ್ಲಿ
ಈ ನಮೂನಿ ಟ್ರಾಫಿಕ್ ಆಗುತ್ತೆ 5 ಗಂಟೆಲಿಂದ 7 ಗಂಟೆ ಪೂರ. ನಮ್ಮ ಹೆಸರು ಅಬ್ದುಲ್ ನಾರಾಯಣಗಿರಿ ಅಂತ, ಅಬ್ದುಲ್ ಸಾಬ್ ನಾರಾಯಣಗಿರಿ.